ಕುಷ್ಟಗಿ ಯುವಕರಲ್ಲಿ ದೇಶಾಭಿಮಾನದ ಕಿಚ್ಚು ಹೆಚ್ಚಬೇಕಿದೆ. ಆಪರೇಷನ್ ಸಿಂಧೂರ ನಡೀತಾ ಇರುವ ಹಿನ್ನೆಲೆ ಜಮ್ಮು ಕಾಶ್ಮೀರದ ಗಡಿಗೆ ಹೊರಟಿರುವ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಸಿಆರ್ಪಿಎಫ್ ಯೋಧ ಭೀಮಣ್ಣ ವೈಗುಡಿಕರ್ ಅವರಿಗೆ ಸನ್ಮಾನಿಸಿ ಬೀಳ್ಕೊಡಲಾಗಿದೆ. ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ನಮ್ಮ ದೇಶದ ರಕ್ಷಣೆಗಾಗಿ ರಜೆ ಹಾಕಿ ಬಂದ ಸೈನಿಕರೆಲ್ಲ ವಾಪಸ್ ತೆರಳಿದ್ದಾರೆ. ತಮ್ಮ ಜೀವ ಲೆಕ್ಕಿಸದೆ ಯುದ್ಧದಲ್ಲಿ ಹೋರಾಟ ಮಾಡುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ಯುವಕರಲ್ಲಿ ದೇಶಾಭಿಮಾನದ ಕಿಚ್ಚು ಹೆಚ್ಚಬೇಕಾಗಿದೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಎಂದರು. ಈ ಸಂದರ್ಭದಲ್ಲಿ ಯಮನೂರಪ್ಪ ನವಲಹಳ್ಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ತಿಂಗಳ ರಜೆ ತಗೊಂಡು ಬಂದಿದ್ರು. ಬಂದು 8ನೇ ದಿವಸಕ್ಕೆ ಅವರಿಗೆ ರಿಕಾಲ್ ಬಂತು. ಅಲ್ಲಿಂದ ಇಮಿಡಿಯೇಟ್ಲಿ ಬೆಳಗಾವಿ ಜಮ್ಮು ಕಾಶ್ಮೀರಕ್ಕೆ ನೀವು ರಿಪೋರ್ಟ್ ಮಾಡಬೇಕು, ವಾರ ಸ್ಟಾರ್ಟ್ ಆಗೋ ಸಂಭವನೆ ಇದೆ, ಇಮಿಡಿಯೇಟ್ಲಿ ಬರ್ರಿ ಅಂತ ಹೇಳಿದ ಮೇಲೆ ಇವತ್ತು ರೆಡಿಯಾಗಿದ್ದಾರೆ. ಇವತ್ತು 10 ಗಂಟೆ ಟ್ರೈನಿಗೆ ಅವರು ಕೊಪ್ಪಳದಿಂದ ವಿಜಯವಾಡಕ್ಕೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ದಿಲ್ಲಿಗೆ ಹೋಗಿ, ದಿಲ್ಲಿಯಿಂದ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಮ್ಮ ಎಲ್ಲ ದೇಶದ ಸೈನಿಕರಿಗೆ, ನಮ್ಮ ಭಾರತ ದೇಶದ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದನ್ನೋ ಉದ್ದೇಶಕ್ಕೆ ನಮ್ಮ ಸೈನಿಕರಿಗೆ ಹಾರೈಸಿ ಅವ್ರನ್ನ ಶದೆ ಬಡಿಯಲು ಅವರಿಗೆ ಹುಮ್ಮಸ್ಸು ನಮ್ಮೆಲ್ಲರ ಪ್ರೀತಿ ಕೊಟ್ಟು ಅವರಿಗೆ ಕಳಿಸಿಕೊಡೋಣ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವಾಗ ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಪಾಕಿಸ್ತಾನ ಏನು ಭಯೋತ್ಪಾದಕ ನಿಂತ್ಕೊಂಡು ನಮ್ಮ ದೇಶದ ಮೇಲೆ ಅವಾಗ ಅಟ್ಯಾಕ್ ಮಾಡ್ತಾ ಇದೆ, ಅದು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಇಡೀ ದೇಶದ ಜನ ಇವತ್ತು ಬಯಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಜೆ ಮೇಲೆ ಬಂದಿರತಕ್ಕಂಥ ಭೀಮಣ್ಣವರು ಒಂದು ತಿಂಗಳ ರಜೆ ಇದ್ದರೂ ಕೂಡ ಸೇನೆ ಕರೆ ಕೊಟ್ಟಾಗ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಅತ್ಯಂತ ಉತ್ಸಾಹದಿಂದ ದೇಶಾಭಿಮಾನವನ್ನು ಮೆರಿಬೇಕು, ದೇಶಕ್ಕಾಗಿ ನಾವು ಇದ್ದೇವೆ ಅಂತಕ್ಕಂಥ ರೀತಿಯೊಳಗಡೆ ಇವತ್ತು ಆ ಕರೆಗೆ ಹೋಗ್ಬಿಟ್ಟು ಇವತ್ತು ಹೋಗ್ತಕ್ಕಂಥದ್ದು ಅವರನ್ನು ನಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಗೆದ್ದು ಬನ್ನಿ, ಭಾರತ ಮಾತೆಯನ್ನು ಮತ್ತೊಮ್ಮೆ ನಾವು ವಿಜಯಶಾಲಿಯಾಗಿ ಇಡೀ ಪ್ರಪಂಚದಲ್ಲೇ ಭಾರತ ಮಾತೆಯನ್ನು ಯಾರೂ ಕೂಡ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯೊಳಗೆ ಮುಟ್ಟಿ ನೋಡಿಕೊಳ್ಳಾಗಿ ಪಾಕಿಸ್ತಾನಕ್ಕೆ ಸಂದೇಶವನ್ನು ಕೊಟ್ಟು ಬನ್ನಿ ಅಂತಕ್ಕಂಥ ಉತ್ಸಾಹವನ್ನು ತುಂಬಿ ಕಳಿಸ್ಕೊಡ್ತೇವೆ. ವಿಜಯಿಯಾಗಿ ಬನ್ನಿ ಅಂತಕ್ಕಂಥದ್ದನ್ನು ನಾವು